ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ, ಜನನಾಯಕರ ರಾಜಕೀಯೇತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ, ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಪಟ್ಟಣ ಉದಿಪುರಿ ಅನ್ನುವ ಒಂದು ಕುಟುಂಬ ಕಳೆದ ಅನೇಕ ದಶಕಗಳಿಂದ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಜನರ ಸೇವೆಗೆ, ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅದರಲ್ಲಿ ಈಗ ನಮ್ಮ ಜೊತೆಯಲ್ಲಿ ಲೋಕೇಶ್ವರ್ ಪತ್ತಿನ ಸಹಕಾರಿ ಸಂಘ ಲೋಕಾಪುರ ಇದರ ಮಾನ್ಯ ಉಪಾಧ್ಯಕ್ಷರು ಹಾಗೂ ಉದಿಪುಡಿ ಇನ್ನೋವೇಟಿವ್ ಪ್ರೈಮರಿ ಶಾಲೆಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಕಾಂಗ್ರೆಸ್ಸಿನ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ಸಿನ ಮುಖ್ಯ ಸಂಚಾಲಕರು. ಇವರು 2 ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ವಿಜೇತರು ಹಾಗೂ ಉದ್ಯಮಿ ರತ್ನ ಪ್ರಶಸ್ತಿ ವಿಜೇತರಾದಂತಹ ಸನ್ಮಾನ್ಯ ಶ್ರೀ ಗುರುರಾಜ್ ಉದಿಪುಡಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com @ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗ ಕಳೆದ ಅನೇಕ ವರ್ಷಗಳಿಂದ ತಮ್ಮ ಕುಟುಂಬ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಚಿರಪರಿಚಿತ. ಮಾನ್ಯ ತಂದೆಯವರು ಕೂಡ ರಾಜಕಾರಣದಲ್ಲಿದ್ದರು, ತಮ್ಮ ಸೋದರರು ಕೂಡ ರಾಜಕಾರಣದಲ್ಲಿದ್ದರು. ಅವರು ಈಗ ಇಲ್ಲ. ತಮಗೆ ಬಾಗಲಕೋಟೆ ಜಿಲ್ಲೆ, ಮೂದೋಳು, ಲೋಕಾಪುರ ಸಾಕಷ್ಟು ಚಿರಪರಿಚಿತರು ತಾವು. ಆದರೂ ಒಂದು ತಮ್ಮ ಬಗ್ಗೆ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಮಸ್ಕಾರ ವೀಕ್ಷಕರಿಗೆ. ಗುರುರಾಜ್ ಬಸವರಾಜ್ ಉದುಪುಡಿ ಅಂತ. ನಾವು ಲೋಕಾಪುರದವರು. ನಮ್ಮ ತಂದೆಯವರು ಬಸವರಾಜ್ ಚೆನ್ನಪ್ಪ ಉದುಪುಡಿ ಅಂತ ಭಾಳ ಚಿರಪರಿಚಿತ ಇರೋರು. ಎಲ್ರಿಗೆ ಮುದೋಳು ಮತ್ತು ಸುತ್ತ ಹಳ್ಳಿಗಳಿಗೆ ಭಾಳ ಚಿರಪರಿಚಿತ ಇರೋರಂಥ ವ್ಯಕ್ತಿಗಳು. ಸರ್, ಈಗ ಕುಟುಂಬದಲ್ಲಿ ಅಂತೂ ರಾಜಕಾರಣದಲ್ಲಿತ್ತು. ತಮಗೆ ವೈಯಕ್ತಿಕವಾಗಿ ತಮಗೆ ಯಾವಾಗ ಅನಿಸಿದ್ದು, ಇಲ್ಲ ನಾನು ಜನರ ಜೊತೆ ಹೋಗಬೇಕು, ಸಾಮಾಜಿಕ ಜೀವನದಲ್ಲಿ ಹೋಗಬೇಕು, ಜನರ ಸೇವೆ ಮಾಡಬೇಕು ಅಂತ ಯಾವಾಗ ಬಂತು ತಮ್ಮ ಮನಸ್ಸಲ್ಲಿ ಸರ್? ಸರ್, ನಮ್ಮ ಬ್ರದರ್ ಈ ಥರ ಮಾಡ್ತಾಯಿದ್ರು, ಮಾಂತೇಶ್ ಉದ್ಪುಡಿ ಅಂತ. ಇವ್ರು ನೋಡ್ತಾ ನೋಡ್ತಾ ನಾನು ಅದರಲ್ಲಿ ಆಸಕ್ತಿ ಬರ್ತಾ ಇತ್ತು. ಈ ಥರ ನಾನು ಸಕ್ರಿಯವಾಗಿ ಅಂದರೆ ಬ್ರದರ್ ಇರ್ತಾ ಇದ್ರಂತೇಳಿ ನಾನು ಅವ್ರ ಹಿಂದೆ ಇರ್ತಾ ಇದ್ದೆ. ಬ್ರದರ್ ನಿಧನದ ಮೇಲೆ ಈ ಜನ ನಮ್ಮ ಪರಿವಾರ ಮೇಲೆ ಇಟ್ಟಿರ್ತಕ್ಕಂಥ ಆ ಋಣ, ಅವ್ರು ಬಂದು ನನ್ನ ಸಕ್ರಿಯವಾಗಿ ಭಾಗವಹಿಸಾಕ ಈ ಜನರ ಪ್ರೆಷರ್ ನನ್ನ ಮೇಲೆ ಭಾಳ ಆಯ್ತು ಸರ್. ಅದಕ್ಕೋಸ್ಕರ ಸಕ್ರಿಯವಾಗಿ ಮಾಡಲೇಬೇಕಂತೇಳಿ ತೀರ್ಮಾನ ಮಾಡಿ ನಾನು ಸಕ್ರಿಯವಾಗಿ ಪೊಲಿಟಿಕ್ಸ್ ಒಳಗೆ ಮುಂದುವರಿತಾ ಇದ್ದೀರಿ. ಸರ್, ಈಗ ರಾಜಕಾರಣದ ವ್ಯವಸ್ಥೆಯಲ್ಲಿ ತಮಗೆ ಒಂದು ಮಾರ್ಗದರ್ಶಕರು ಅಂತ ಹೇಳಿ ಯಾರಿದ್ರು ಅಥವಾ ಈಗ ಯಾರಿದ್ದಾರೆ ಪ್ರಸ್ತುತವಾಗಿ? ಮಾರ್ಗದರ್ಶಕರ ಅಂತಂದ್ರೆ ನಮ್ಮ ತಂದೆಯವರೇ ಅಂತ ಅನ್ಕೊಂತೀನಿ. ಈಗ ಪ್ರೆಸೆಂಟ್ ಅನ್ಕೊಂಡ್ರೆ ಈ ಇಂದಿರಾ ಗಾಂಧಿ ಇವರು ನಮಗೆ ನನ್ನ ಐಡಲ್, ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಖಂಡಿತ ಸರ್, ಬಹಳ ಒಳ್ಳೆಯ ವಿಚಾರ. ಸರ್, ಈಗ ತಮ್ಮ ಕುಟುಂಬಕ್ಕೆ ಜನರು, ಈ ಲೋಕಾಪುರದ ಭಾಗದ ಜನರು ಸಾಕಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ. ತಂದೆಯವರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರೆದಿದ್ದರು. ತಮ್ಮ ಸೋದರ ದಿವಂಗತ ಮಾಂತೇಶ್ ಉದಿಪುಡಿ ಅವರಿಗೂ ಕೂಡ ಒಂದು ಕೆಲಸ ಮಾಡುವಂಥ, ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಜನರು ಕೊಟ್ಟಿದ್ದರು. ಎಲ್ಲೋ ಒಂದು ಕಡೆ ತಮ್ಮ ಮನಸ್ಸಲ್ಲಿ ಕೂಡ ಎಲ್ಲೋ ನಾನು ಜನರ ಋಣವನ್ನು ತೀರಿಸಬೇಕು ಅನ್ನೋದೊಂದು ಆಶಾಭಾವನೆ ಇದೆಯಾ ಸರ್?
ಖಂಡಿತ ಇದೆ ಸರ್. ಇದು ನಮ್ಮ ದೊಡ್ಡ ಹಿರಿಯ ಬ್ರದರ್ ಆದಂಥ ನಮ್ಮ ಅಂತೇಶ್ ಅವರ ಆಸೆನೂ ಇದೇ ಆಗಿತ್ತು. ಸೊ ಅವ್ರ ಆಸೆನೂ ನಾನು ತೀರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಸರ್. ಮುಂದಿನ ಕಾಲಮಾನದಾಗ ನನಗೇನಾದರೂ ಅವಕಾಶಗಳು ಸಿಕ್ಕರೆ ಖಂಡಿತವಾಗಿ ನಾನು ಜನರ ಸೇವೆ ಮಾಡಕ್ಕೆ ನಾನು ಸಿದ್ಧದ್ದೀನಿ ಸರ್. ಈಗ ಎಲ್ಲೋ ಒಂದು ಕಡೆ ಉದ್ಯಮ ಮತ್ತೆ ರಾಜಕಾರಣ ಎಲ್ಲೋ ಒಂದು ಕಡೆ ಪ್ರೆಷರ್ ಆಗತ್ತಾ, ಅಥವಾ ಯಾವಾಗಾದ್ರೂ ಅನ್ಸತ್ತಾ ಯಾಕಪ್ಪ ಈ ರಾಜಕೀಯಕ್ಕೆ ಬಂದ್ವಿ, ಹೀಗೇನಾದ್ರೂ ಅನ್ಸತ್ತಾ? ಸರ್ ಮೊದಲು ಆ ಥರ ಅನಿಸ್ತಾ ಇತ್ತು. ಆದರೆ ಈಗ ಬರ್ತಾ ಹೋಗ್ತಾ ಹೋಗ್ತಾ ಎರಡೂ ಮ್ಯಾನೇಜ್ ಮಾಡುವಂಥ ಇದಾಗಿದೆ ಅಂತ ಅನಿಸುತ್ತೆ. ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಬೋದು ಸರ್. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯ ಸಂಚಾಲಕರಾಗಿ ಬಾಗಲಕೋಟೆ ಜಿಲ್ಲೆಗೆ ಒಂದು ಸ್ಥಾನವನ್ನು ತಮಗೆ ಕೊಟ್ಟಿದ್ದಾರೆ. ಈಗ ಪಕ್ಷ ಸಂಘಟನೆಗೆ ಈ ಲೋಕಾಪುರ ಭಾಗ ಆಗಿರ್ಬೋದು, ಮುದೋಳು ಆಗಿರ್ಬೋದು, ಇಲ್ಲಿ ಒಂದು ಪಕ್ಷ ಇನ್ನೂ ಬಲಪಡಿಸುವ ನಿಟ್ಟಿನಲ್ಲಿ ಪ್ಲಾನ್ಗಳು ಮಾಡ್ತಾ ಇದ್ದೀರಾ, ಅಥವಾ ಆ ನಿಟ್ಟಿನಲ್ಲಿ ಪಕ್ಷ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದೀರಾ? ಖಂಡಿತವಾಗಿ ನಡೆಸ್ತಾ ಇದ್ದೀನಿ. ಇದು ಪಕ್ಷ ಜವಾಹರ್ ಬಾಲ್ ಮಂಚ್ ಅಂತ, ಅದರಲ್ಲಿ ನಮಗೆ ಮುಖ್ಯ ಸಂಚಾಲಕರಾಗಿ ಬಾಗಲಕೋಟೆ ಜಿಲ್ಲಾ ಮುಖ್ಯ ಸಂಚಾಲಕರಾಗಿ ನೇಮಕಾತಿ ಮಾಡಿದ್ದಾರೆ DK ಶಿವಕುಮಾರ್ ಅವರ ಆದೇಶದ ಮೇರೆಗೆ. ಸೊ ಅದರಿಂದ ಇದು ಈಗ ಸಣ್ಣ ಪ್ರಮಾಣದಾಗ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬ ತಾಲೂಕಿಗೆ ಒಬ್ಬೊಬ್ಬ ಸಂಚಾಲಕರನ್ನ ಮಾಡಿ ಈ ಥರ ಪ್ರಗತಿಯಲ್ಲಿದೆ, ಸಂಘಟನೆ ನಡೀತಾ ಇದೆ. ಸರ್, ಈಗ ಒಂದು ಲೋಕೇಶ್ವರ್ ಪತ್ತಿನ ಸಹಕಾರಿ ಸಂಘ, ಇದರಲ್ಲಿ ಕೂಡ ಉಪಾಧ್ಯಕ್ಷರಾಗಿದ್ದೀರಿ. ಈ ಸಂಘದಿಂದ ಬಡವರಿಗೆ ಏನು ಅನುಕೂಲಗಳು ಆಗ್ತಾ ಇದೆ ಸಂಘದಿಂದ? ಅವರಿಗೆ ಯಾವುದೇ ಥರದಂಥ ಬ್ಯಾಂಕಿಗೆ ಸಾಲ ಕೊಡೋಕೆ ಹೋಗ್ಬೇಕಾದ್ರೆ ಆ ಥರ ಇದು ಪೇಪರ್ಸ್ನೇ ಜಾಸ್ತಿ ಹೇಳ್ತಾರೆ. ಈ ಥರ ಪೇಪರ್ಸ್ ಇದ್ರೆ ನಿಮ್ಗೆ ಲೋನ್ ಸಿಗುತ್ತೆ. ನಾವು ಬಡವರಿಗೆ ಜನ ನೋಡಿ ಪೇಪರ್ಸು ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಬಡವರಿಗೆ ಸಿಗುವಂಥ ಮತ್ತೆ ಕಡಿಮೆ ದರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಅವ್ರಿಗೆ ಸಾಲನೂ ಕೊಡ್ತಾ ಇದ್ದೀವಿ. ಆ ಥರ ಉದ್ದೇಶದಿಂದ ನಾವು ಈ ಬ್ಯಾಂಕನ್ನು ಮುನ್ನಡೆಸ್ತಾ ಹೋಗ್ತಾ ಇದ್ದೀವಿ. ಈಗ ನ್ಯಾಷನಲೈಸ್ ಬ್ಯಾಂಕುಗಳಲ್ಲೆಲ್ಲ ಅವ್ರ ಸಿವಿಲ್ ಸ್ಕೋರು ಇದೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಈ ರೀತಿ ನೀವು ಯಾವುದೇ ರೀತಿ ಅವರಿಗೆ ಕಂಡೀಷನ್ಸ್ ಮಾಡಲ್ಲ? ಆದಷ್ಟು ಕಡಿಮೆ ನಾವು ಪೇಪರ್ಸ್ ಅನ್ನ ತಗೊಂಡು ಅವರಿಗೆ ಲೋನ್ ಕೊಡ್ತಾ ಇದ್ದೀವಿ. 10ರಲ್ಲಿ 8 ಇದ್ರು ಓಕೆ ಸರ್. ಅಂದ್ರೆ ಈ ರೀತಿ ಒಂದು ಜನರು ಸ್ವಾವಲಂಬಿ ಆಗ್ಬೇಕು, ಅವರು ಕೂಡ ಒಂದು ಉದ್ಯೋಗದಲ್ಲಿ ತೊಡ್ಕೋಬೇಕು ಅನ್ನೋದೊಂದು ಉದ್ದೇಶ. ಸರ್, ಈಗ ತಾವು ಒಂದು BE ಪದವೀಧರರಾಗಿದ್ದೀರಿ, ಇಂಜಿನಿಯರ್ ಆಗಿದ್ದೀರಿ. ಒಂದು ರಾಜ್ಯ, ರಾಷ್ಟ್ರ, ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು. ಶೈಕ್ಷಣಿಕವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ತಮ್ಮ ಇನೋವೇಟಿವ್ ಅನ್ನೋದು ಒಂದು ಪ್ರೈಮರಿ CBSE ಬೋರ್ಡು, ಅಲ್ಲಿ ಮಕ್ಕಳಿಗೆ ಯಾವ ರೀತಿ ಒಂದು ಏನು ಬದಲಾವಣೆ ತರಬೇಕು ಅಂತ, ಒಂದು ಶೈಕ್ಷಣಿಕವಾಗಿ ಏನು ಸೇವೆಗಳು ಕೊಡಬೇಕಂತ ಒಂದು ವಿಚಾರ ಇದೆ ಮುಂದಿನ ದಿನಗಳಲ್ಲಿ? ಸರ್, ಎಲ್ಲರೂ ಹೇಳ್ತಾರೆ ಕಾಲ ಕೆಟ್ಟೋಗಿದೆ. ಈ ಕಾಲ ತಿದ್ದುಪಡಿ ಆಗಬೇಕಂದ್ರೆ ಪೊಲಿಟಿಷಿಯನ್ ಕಡೆ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮಕ್ಕಳ ಕೈಲಿ ಮಾತ್ರ ಗ್ಯಾರಂಟಿ ಆಗುತ್ತೆ. ಮಕ್ಕಳನ್ನ ಎಜುಕೇಟೆಡ್ ಆದರೆ ದೇಶನೂ ಉದ್ಧಾರ ಆಗುತ್ತೆ. ದೇಶದ ಭವಿಷ್ಯ ಮುಂದಿನ ನಮ್ಮ ಮಕ್ಕಳ ಕೈಯಲ್ಲೇನೆ ಇರುತ್ತೆ. ಅವ್ರಿಗೆ ಸರಿಯಾದ ರೀತಿಯೊಳಗೆ ಶಿಕ್ಷಣ ಆದರೆ ದೇಶ ಉದ್ಧಾರ ಆಗೇ ಆಗುತ್ತೆ ಅನ್ನೋದು ನನ್ನ ನಿಲುವು. 100% ಬಹಳ ಒಂದು ಒಳ್ಳೆಯ ವಿಚಾರವನ್ನ ವ್ಯಕ್ತಪಡಿಸಿದ್ರಿ ಸರ್. ಯಾಕಂತಂದ್ರೆ ಇಂದಿನ ಒಂದು ಯುವಕರು ನಾಳೆ ನಾಯಕರು. ಬಹಳ ಖಂಡಿತವಾಗಿ ಬಹಳ ಒಳ್ಳೆಯ ವಿಚಾರವನ್ನ ವ್ಯಕ್ತಪಡಿಸಿದ್ರಿ ಸರ್. ಹೆಮ್ಮೆ ಕನ್ನಡಿಗ ಪ್ರಶಸ್ತಿ ವಿಜೇತರು ತಾವು. ಅದು ಏನು ಖುಷಿ ಆಗತ್ತ ತಮಗೆ? ಸರ್, ತುಂಬಾನೇ ಖುಷಿ ಆಗುತ್ತೆ. ನಾನು ಇಂಜಿನಿಯರಿಂಗ್ ಕಲ್ತಿದ್ದು KGF ಅಲ್ಲಿ. ಅದು ತಮಿಳುನಾಡು ಮತ್ತು ಆಂಧ್ರ ಬಾರ್ಡರ್. ಅಲ್ಲಿ ಆಂಧ್ರ ಮತ್ತು ತಮಿಳುನಾಡು ಜನನೇ ಜಾಸ್ತಿ. ಸೊ ಅಲ್ಲಿ ನಾವು ಕನ್ನಡದವರು ಕಡಿಮೆ ಇದ್ವಿ, ಹಾಸ್ಟೆಲಲ್ಲಿ ಇರುವ ಕನ್ನಡದವರು ಕಡಿಮೆ. ಆವಾಗ ನಾನು ನವೆಂಬರ್ ಅವತ್ತು 1ನೇ ತಾರೀಕಿನ ದಿನ ಅಷ್ಟೇ ನಾನು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾ ಇರಲಿಲ್ಲ. ಪ್ರತಿ ಆ ತಿಂಗಳು ಪೂರ್ತಿಯಾಗಿ ಆಂಧ್ರದವರು ಮತ್ತು ತಮಿಳದವ್ರು ಕರ್ಕೊಂಡು ನಾನು ಆ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಅದನ್ನ ಈಗ ಕೊಟ್ಟಿದ್ದಕ್ಕೆ ನಾನು ಬಹಳ ಖುಷಿಯಾಗಿದೆ ಸರ್. ಈಗ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ತಮಗೆ ವ್ಯಕ್ತಿಗತವಾಗಿ ಏನ್ ಗುರಿ ಇದೆ, ಏನಾಗ್ಬೇಕಂತ ಇದೆ ರಾಜಕೀಯದಲ್ಲಿ? ರಾಜಕೀಯವಾಗಿ ಮುಂದೆ ಜನ ಎಲ್ಲರೂ ಆಶೀರ್ವಾದ ಮಾಡಿದರೆ
ಮುಂದೆ ದೊಡ್ಡ MLA ಅಥವಾ ಅವಕಾಶ ಸಿಕ್ಕರೆ ಆಗ್ಬೇಕು ಅನ್ನೋ ಆಶಾವಾದಿ ಇದ್ದೀನಿ. ಆಶೆ ಇದೆ ಮುಂದಿನ ದಿನಗಳಲ್ಲಿ. ಖಂಡಿತ ಸರ್, ಮುಂದಿನ ದಿನಗಳಲ್ಲಿ ತಮ್ಮ ಕಡೆಯಿಂದ ಇನ್ನೂ ಈ ಭಾಗದಲ್ಲಿ ಅನೇಕ ಸೇವೆಗಳು ಬಡವರಿಗಾಗಿ ಆಗ್ಲಿ, ಮತ್ತೆ ತಾವು ಇಟ್ಟಿರುವಂತಹ ಆಸೆ ಈಡೇರ್ಲಿ ಅಂತ ಹೇಳಿ ನಮ್ಮ politicianindia.com ಸೋಷಿಯಲ್ ಮೀಡಿಯಾದ ಕಡೆಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಲೋಕೇಶ್ವರ್ ಪತ್ತಿನ ಸಹಕಾರಿ ಸಂಘ ಮಾನ್ಯ ಉಪಾಧ್ಯಕ್ಷರು ಹಾಗೂ ಉದಿಪುಡಿ ಇನ್ನೋವೇಟಿವ್ ಪ್ರಾಥಮಿಕ ಶಾಲೆಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಕಾಂಗ್ರೆಸ್ ಬಾಗಲಕೋಟೆನ ಮುಖ್ಯ ಸಂಚಾಲಕರು ಸನ್ಮಾನ್ಯ ಶ್ರೀ ಗುರುರಾಜ್ ಉದಿಪುಡಿ ಅವರ ಮಾತುಗಳನ್ನ, ಇವ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.